ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಚಾನಲಲ್ಲಿ ಬಿಸಿ ಬಿಸಿ ಟೊಮಟೊ ಬಾತ್ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ, ಬನ್ನಿ. ತೊಳೆದಿಟ್ಕಿರೋ ಟೊಮಟೊನ ಹಾಕ್ಕೊಳ್ಳಿ, ಚೆನ್ನಾಗಿ ಬೇಯಿಸ್ಕೊಳ್ಳಿ. ಟೊಮಟೊ ನೀವು ಮಾಡೋದಕ್ಕೆ ಒಂದು 4 ಬೇಕು ಅಂದರೆ ಈ ಥರ ಟೊಮಟೊ ಬಾತ್ ಮಾಡೋದಕ್ಕೆ ಒಂದು 8 ಆದರೂ ಬೇಕಾಗುತ್ತೆ. ಅಂದರೆ ಡಬಲಷ್ಟು ಬೇಕಾಗುತ್ತೆ ನಿಮಗೆ ಟೊಮಟೊ. ಈ ಟೊಮಟೊ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸಿ ಒಂದು 10 ನಿಮಿಷ ಬೇಯಬೇಕು. ಇದು ಈ ಥರ ಚೆನ್ನಾಗಿ ಕುದಿ ಬಂದಮೇಲೆ ಚೆನ್ನಾಗಿ ಬೆಂದಿರುತ್ತೆ. ಅದು ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ, ಆ ಸಿಪ್ಪೆಲ್ಲ ಸುಳಿದು ಬಂದಿರುತ್ತೆ. ಅದಕ್ಕದೇ ಅದನ್ನು ಈ ಥರ ಪಾತ್ರೆ ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. ಈ ಥರ ತೆಗೆದಾದಮೇಲೆ ಆ ನೀರನ್ನು ಟೊಮಟೊ ಬೇಯಿಸಿರೋ ನೀರನ್ನು ಚೆಲ್ಲಬೇಡಿ, ಅದನ್ನೇ ರೈಸ್ ಮಾಡೋದಕ್ಕೆ ಯೂಸ್ ಮಾಡ್ಕೊಬೋದು. ಜೊತೆಗೆ ಸ್ವಲ್ಪ ಬಟಾಣಿ ಬೇಯಿಸಿ ಸಪ್ರೇಟಾಗಿ ಇಟ್ಕೊಳ್ಳಿ. ಈಗ ಚೆನ್ನಾಗಿ ಆರಿರೋ ಟೊಮಟೊನ ಸಿಪ್ಪೆಯನ್ನು ಸುಳಿದಿಟ್ಕೊಳ್ಳೋಣ. ಈ ಥರ ಒಂದೊಂದಾಗಿ ಕ್ಲೀನಾಗಿ ಸಿಪ್ಪೆನ ಸುಳಿದಿಟ್ಕೊಳ್ಳೋಣ. ಸಿಪ್ಪೆ ಯೂಸ್ ಆಗೋಲ್ಲ ನಮಗೆ. ಸುಳಿದಿಟ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಈ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ, ಚೆನ್ನಾಗಿ ನೈಸಾಗಿ ಆಗೋವರೆಗೂ ರುಬ್ಕೊಳ್ಳಿ. ಈ ಥರ ಚೆನ್ನಾಗಿ ರುಬ್ಕೊಂಡು ಇಟ್ಕೊಳ್ಳಿ. ಈಗ ಕುಕ್ಕರ್ ಇಟ್ಕೊಳ್ಳಿ. ಮತ್ತು ನೀವು ರೈಸ್ನ ಚೆನ್ನಾಗಿ ತೊಳೆದು ಒಂದು 10 ನಿಮಿಷ ನೆನೆಸಿಟ್ಕೊಳ್ಳಿ. ಈಗ ಕುಕ್ಕರ್ ಚೆನ್ನಾಗಿ ಬಿಸಿಯಾಗಿದೆ. ಬಿಸಿಯಾದ ಕುಕ್ಕರ್ಗೆ ಒಂದು 2 ಸ್ಪೂನ್ ಅಥವಾ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಬಿಸಿಯಾದಮೇಲೆ ಹಸಿಮೆಣಸಿನ್ಕಾಯಿ ಒಂದು 2 ಇಲ್ಲಾಂದರೆ 3, ನಿಮ್ಮ ಖಾರಕ್ಕೆ ತಕ್ಕಷ್ಟೇ. ದೊಡ್ಡದಾಗಿರೋ ಒಂದು ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಸೋಂಬು ಇದು ಹಾಕಿದ್ರೆ ಸ್ವಲ್ಪ ಗಮ್ಮಂತಿರುತ್ತೆ. ಅದರಿಂದ ಸ್ವಲ್ಪ ಒಂದು ಸ್ಪೂನು ಇಲ್ಲಾಂದರೆ ಅರ್ಧ ಸ್ಪೂನಷ್ಟು ಸಾಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ರಿಂದ 1.5 ಸ್ಪೂನಷ್ಟು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಅದಾದಮೇಲೆ ರುಬ್ಬಿಟ್ಟಿರೋ ಟೊಮಟೊ ಅದನ್ನು ಸೇರಿಸ್ಕೊಡಿ. ಇದರ ಜೊತೆಗೆ ಬೇಕಾದಷ್ಟು ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನಷ್ಟು ಸಾಕಾಗುತ್ತೆ. ಇದಕ್ಕೆ ಗರಂ ಮಸಾಲ 1/2 ಟೀ ಸ್ಪೂನ್,
ಮತ್ತು ಚಿಲ್ಲಿ ಪೌಡರ್. ಒಂದರಿಂದ 1.5 ಸ್ಪೂನಷ್ಟು. ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ ಇನ್ನೂ ಒಂದು ಅರ್ಧ ಸ್ಪೂನ್ ಎಕ್ಸ್ಟ್ರಾನೂ ಹಾಕ್ಕೊಬೋದು. ಜೊತೆಗೆ ಬೇಯಿಸಿ ಇಟ್ಟಿರೋ ಬಟಾಣಿ ಸೇರಿಸ್ಕೊಳ್ಳಿ. ಇದೆಲ್ಲ ಸೇರಿಸಾದ್ಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಆ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಬೇಯಲಿ. ಈಗ ಚೆನ್ನಾಗಿ ಹಸಿ ವಾಸನೆ ಹೋಗಿ ಚೆನ್ನಾಗಿ ಕುದು ಬಂದಿದೆ. ಈಗ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು, ಅದೇ ಅಳತೆ. ನಾನು ಟೊಮಟೊ ಬೇಯಿಸಿದ್ನಲ್ವ ಆ ನೀರನ್ನೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ. ಇದನ್ನು ಚೆನ್ನಾಗಿ ಕುದಿ ಬರಲಿ. ನೀರು ಕುದೀತಾ ಇದೆ. ಈ ಟೈಮಲ್ಲಿ ತೊಳೆದಿಟ್ಟಿರೋ ಅಕ್ಕಿನ ಇದ್ರ ಜೊತೆಗೆ ಬೆರೆಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು 3 ವಿಸಿಲ್ ಬರೋ ತನಕ ಬಿಡಿ. 3 ವಿಸಿಲ್ ಆದಮೇಲೆ ದಮ್ಮಲ್ಲಿ ಹಂಗೆ ಬಿಟ್ಬಿಡಿ. ಈಗ 3 ವಿಸಿಲ್ ಆಯಿತು. ಈಗ ವೆಯ್ಟ್ ತೆಗೆದು ಓಪನ್ ಮಾಡ್ತೀನಿ ನೋಡಿ. ಟೊಮಟೊ ಬಾತ್ ರೆಡಿಯಾಗಿದೆ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಆ ಟೊಮಟೊ ಬಾತಿಗೆ ಪಚ್ಚಡಿ, ಈರುಳ್ಳಿ, ಟೊಮಟೊ, ಕೊತ್ತಂಬರಿ ಸೊಪ್ಪೆಲ್ಲ ಹಚ್ಚಿಟ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಮೊಸರು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮೊಸರು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಈಗ ಬಿಸಿ ಬಿಸಿ ಟೊಮಟೊ ಬಾತ್ ಪಚ್ಚಡಿ ರೆಡಿ ಆಯಿತು. ತುಂಬ ರುಚಿಯಾಗಿರುತ್ತೆ ಇದು. ಟ್ರೈ ಮಾಡಿ ನೋಡಿ. ನನಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಚಾನಲ್ ಸಪೋರ್ಟ್ ಮಾಡಿ.